ನೀರ್ ಬೇಕು ನಂಗಿದ್ರೆ ಲೋಟ ತಗೋ, ಇಲ್ಲಾಂದ್ರೆ ಸುಮ್ನೆ ಹೋಗಿ. ಭಕ್ತಕರಿ ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಏನೋ ಭಾರಿ ಬುದ್ಧಿವಾದ ಹೇಳ್ತಾ ಇದ್ರಿ. ಅಲ್ಲ ಮೋಹನ, ಬಂದು ನಮ್ಮ ಮನೆ ಬಾಗಿಲ ಸ್ವಚ್ಛ ಮಾಡ್ತಾರೆ. ನಾವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೌದು ಹೌದು ಕುಡಿಯಕ್ ನೀರ್ ಕೇಳಿಲ್ಲ, ಅಲ್ಲಿ ಲೋಟ ಇಟ್ಟಿರ್ತಾನೆ, ಅವ್ನಿಗೆ ಎಷ್ಟು ಬಡಗಿದೀವಿ, ಅದನ್ನ ತಗೊಂಡ್ಬಿಟ್ಟು ನೀರ್ ಹಾಕ್ತಾ ಇದೆ. ನನಗೆ ಬಾಯ್ ಮಾಡ್ತಾನೆ. ಓ, ನೀವು ಅಲ್ಲಿದ್ದೀರಾ? ಮೇಲಿಲ್ಲ, ಕೆಳಗೆ ಇದ್ದೀರಾ? ರೇ ಗೌಡ್ರೆ, ಯಾಕ್ರಿ ಅವನ್ನ ಹಂಗೆ ನಿಂತ್ಕೊಳ್ಳ ಕಡಿಕೆ ಅಂತ ಅಂತೀರಾ? ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು. ಅಂದ್ರೆ ನೀವಿಬ್ರು ಹೇಳೋದು ಮೇಲರಿಬೇಕು, ಕೆಳಗರಿ ನೀವು ಕೆಳಗರಿಬೇಕು ಅಂತ. ಅದು ನಿನ್ಗೆ ಅರ್ಥವಾಯ್ತೆ, ಇವ್ನಿಗೆ ಅರ್ಥವಾಯ್ತಾನ? ಅದು ಸ್ವಾಮಿ, ಇಲ್ಲಿರೋರ್ಗೆ ಎಲ್ರಿಗೂ ಅರ್ಥವಾಗೈತೆ. ಆದ್ರೆ ನೀವು ಮ್ಯಾಲಿನಿಂದ ಕೆಳಗೆ, ಕೆಳಗಿಂದ ಮೇಲೆ ಓಡಾಡ್ತಿರಲ್ಲ, ಅವಾಗ ನಿಮ್ಗೆ ಜಾತಿ. ಅದು ನಮ್ ಸ್ವಂತ ವಿಷಯ, ಅದು ನಮ್ ಗೌಡಾಳಿಕೆ, ಅದನ್ನ ಕೇಳಕ್ ಯಾವನು ಅಲ್ಲ. ನೋಡ್ರಿ ಸ್ವಾಮಿ, ನಿಮ್ ಗೌಡಾಳಿಕೆ ನಿಮ್ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಮೇಲು ಕೀಲು ನಿಮ್ ಜೇಬಲ್ಲಿ ಇಟ್ಕೊಳ್ಳಿ. ಆದ್ರೆ ಈಗ ಕಾನೂನು ಬಹಳ ಕಠಿಣವಾಗಿದೆ. ಏನಾಗಿದೆ ಅಂತ ಅಂದ್ರೆ, ನೀವು ಈ ರೀತಿ ಜಾತಿ ನಿಂದನೆ ಮಾಡಿ ನೀವು ಅಲ್ಲಿ ನಿಂತ್ಕೋಬೇಕು, ಇಲ್ಲಿ ನಿಂತ್ಕೋಬೇಕು, ದೇವಸ್ಥಾನದ ಒಳಗಡೆ ಬರಂಗಿಲ್ಲ, ಹೋಟೆಲ್ ಒಳಗಡೆ ಬರಂಗಿಲ್ಲ, ನೀವು ಅಲ್ಲಿ ನಿಂತ್ಕೊಳಂಗಿಲ್ಲ, ನಮ್ಮ ಹತ್ರ ಬರಂಗಿಲ್ಲ, ನಮ್ಮ ಮುಟ್ಟಿಸ್ಕೊಳಂಗಿಲ್ಲ ಅಂತ ನೀವಿಬ್ರು ಏನಾದ್ರೂ ಈ ರೀತಿ ಆಡ್ತಾ ಇರೋ ಮಾತನ್ನ ಅವನೇನಾದ್ರೂ ಒಂದು ಆಳೆನಲ್ಲಿ ಬರೆದು ಬಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ಏನಾದ್ರೂ ನಿಮ್ಮ ಮೇಲೆ ಕೇಸ್ ಕಂಪ್ಲೇಂಟ್ ಕೊಟ್ಟ ಅಂತಂದ್ರೆ ಏನಾಗ್ತೈತೆ ಅಂತ ಗೊತ್ತಿಲ್ವಾ? ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದ್ಯಾ? ನಿಮ್ ಪರವಾಗಿ ನಾವು ಇದ್ದೀವಿ. ನೋಡ್ರಿ, ಅವ್ರ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದ ಆಯ್ತು ಅಂತಂದ್ರೆ ನೀವು ಜಾತಿ ನಿಂದನೆ ಕೇಸಲ್ಲಿ ನೀವು ಜೈಲಾಗುತ್ತೆ, ಅಟ್ರಾಸಿಟಿ ಕೇಸ್ ಬುಕ್ ಆಗುತ್ತೆ ಕಣ್ರಿ.